ಬೆಳಗಾವಿಯಲ್ಲಿ ಇವತ್ತು ಕರವೇ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ತಾರಕಕ್ಕೇರಿತ್ತು. ಅದೊಂದು ಕಾರಣಕ್ಕೋಸ್ಕರ ಕರವೇ ಕಾರ್ಯಕರ್ತರು ಅಣುಕು ಶವಯಾತ್ರೆಯನ್ನ ಮಾಡೋದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡಿದ್ರು ಗೊತ್ತಾ? ಈ ರಿಪೋರ್ಟ್ ನೋಡಿ. ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ದೂರನ್ನ ಕೊಟ್ಟಿರುವಂತಹ ಧೈರ್ಯಶೀಲ್ ಮಾನೆ ವಿರುದ್ಧ ಇಲ್ಲಿ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಗಮನಿಸುವ ಅಣುಕು ಶವಯಾತ್ರೆ ಮಾಡೋದಕ್ಕೆ ಇಲ್ಲಿ ಪೊಲೀಸರು ಏನು ಕರವೇ ಕಾರ್ಯಕರ್ತರು ಮುಂದಾಗಿದ್ರು ಅದನ್ನ ತಡೆಯುವಂತ ಕೆಲಸವನ್ನ ಪೊಲೀಸರು ಮುಂದಾಗ್ತಿದ್ದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ಏನು ಗಡಿ ನಿರ್ಬಂಧವನ್ನ ಹೇರಿದಂತಹ ಬೆಳಗಾವಿಯ ಜಿಲ್ಲಾಧಿಕಾರಿ ವಿರುದ್ಧ ಸಂಸತ್ನಲ್ಲಿ ಹಕ್ಕುಚ್ಯುತಿ ಆಗಿದೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಗಡಿ ತಜ್ಞರ ಸಮಿತಿ ಅಧ್ಯಕ್ಷರೂ ಆಗಿರುವಂತಹ ಸಂಸದ ಧೈರ್ಯಶೀಲ್ ಮಾನೆ ಅವರ ವಿರುದ್ಧ ಇಲ್ಲಿ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯವನ್ನ ಮಾಡಲಾಗ್ತಿರುವಂತದ್ದು. ಬೇಕೇ ಬೇಕು ನ್ಯಾಯ ಆಗಬೇಕು ಮತ್ತು ಯಾವುದೇ ಕಾರಣಕ್ಕೂ ಬೆಳಗಾವಿಯ ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಒತ್ತಾಯಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ಕರವೇ ಏನು ಜಿಲ್ಲಾಧ್ಯಕ್ಷರಾಗಿರುವಂತಹ ದೀಪಕ್ ಗುಡ್ಗಾಡ್ನಡ್ಡಿ ಅವರಿದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, ಏನು ಹೋರಾಟ ಮಾಡ್ತಾರೆ ಇವತ್ತು? ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ಮಹಾರಾಷ್ಟ್ರದ ಒಬ್ಬ ಸಂಸದ ಅವ್ರ ಮೇಲೆ ಹಕ್ಕುಚ್ಯುತಿ ಮಂಡನೆ ಮಾಡ್ಲಿಕ್ಕೋಸ್ಕರ ಅಲ್ಲಿಯ ಸ್ಪೀಕರ್ ಅವ್ರಿಗೆ ದೂರನ್ನ ದಾಖಲೆ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಆ ದೂರನ್ನ ದಾಖಲೆ ಮಾಡಿದ್ರು ಏನು ಅನ್ನೋಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಹಾರಾಷ್ಟ್ರದ ಸಂಸದರುಗಳಿಗೆ, ಮಹಾರಾಷ್ಟ್ರದ ಜನಪ್ರತಿನಿಧಿಗಳಿಗೆ, ಮಹಾರಾಷ್ಟ್ರದ ಸಚಿವರಿಗೆ ಏನೋ ಕೆಲಸ ಇಲ್ಲ ಏನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅವ್ರ ಕ್ಷೇತ್ರದ ಅಭಿವೃದ್ಧಿಯನ್ನ ಬಿಟ್ಟು, ಅವರ ಕ್ಷೇತ್ರಗಳ ಸಮಸ್ಯೆಯನ್ನ ಬಿಟ್ಟು ನಮ್ಮಲ್ಲಿ ಒಂದು ಕಡ್ಡಿ ಅಡಗಾಡ್ಸಕ್ ಬರ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲಿಯ ಭಾಷಾ ಸಾಮರಸ್ಯಕ್ಕೆ, ಇಲ್ಲಿಯ ಕಾನೂನು ಸುವ್ಯವಸ್ಥೆಗೆ ಹದಗೆಡಿಸುವಂತ ಕೆಲಸ ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಹಾರಾಷ್ಟ್ರದ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ರಾಜ್ಯದೊಳಗಡೆ ನೀವು ಈ ರೀತಿ ಏನಾದ್ರೂ ನಮ್ಮ ಅಧಿಕಾರಿಗಳ, ಒಬ್ಬ ಸಾಮಾನ್ಯ ಅಧಿಕಾರಿಗೂ ಏನಾದ್ರೂ ತೊಂದರೆ ಕೊಟ್ರಿ ಅಂದ್ರೆ ನಾವು ಸುಮ್ಮನೆ ಕೊಡಂಗಿಲ್ಲ. ನಮ್ಮ ಜನಪ್ರತಿನಿಧಿಗಳು, ನಮ್ಮ ಸಂಸದರು ಕೂಡ ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ ನೀವು ಕೂಡ ಒಂದು ನಿಯೋಗವನ್ನ ತಗೊಂಡು ಸ್ಪೀಕರ್ ಅವರನ್ನ ಭೇಟಿಯಾಗಿ ಈ ಏನು ಮಹಾರಾಷ್ಟ್ರದ ಸಂಸದನಿಂದ ಎಷ್ಟು ಬೆಳಗಾವಿಗೆ ತೊಂದರೆ ಆಗ್ತಾ ಇದೆ ಅನ್ನೋಂಥದನ್ನ ನೀವು ಅವ್ರಿಗೆ ನೀವು ತಿಳಿಸಬೇಕು. ಅದರ ಜೊತೆ ಅವರ ಸದಸ್ಯತ್ವವನ್ನ ಅನರ್ಹಗೊಳಿಸಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬೆಳಗಾವಿ ಎಲ್ಲ ಕರ್ನಾಟಕ ರಾಜ್ಯದಿಂದ ನಿರ್ಬಂಧ ಹೇರಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀನಿ. ಇದಿಷ್ಟು ದೀಪಕ್ ಗಡುನಟ್ಟಿ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಇವತ್ತು ಕರವೇ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ತಾರಕಕ್ಕೇರಿತ್ತು. ಅದೊಂದು ಕಾರಣಕ್ಕೋಸ್ಕರ ಕರವೇ ಕಾರ್ಯಕರ್ತರು ಅಣುಕು ಶವಯಾತ್ರೆಯನ್ನ ಮಾಡೋದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡಿದ್ರು ಗೊತ್ತಾ? ಈ ರಿಪೋರ್ಟ್ ನೋಡಿ. ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ದೂರನ್ನ ಕೊಟ್ಟಿರುವಂತಹ ಧೈರ್ಯಶೀಲ್ ಮಾನೆ ವಿರುದ್ಧ ಇಲ್ಲಿ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಗಮನಿಸುವ ಅಣುಕು ಶವಯಾತ್ರೆ ಮಾಡೋದಕ್ಕೆ ಇಲ್ಲಿ ಪೊಲೀಸರು ಏನು ಕರವೇ ಕಾರ್ಯಕರ್ತರು ಮುಂದಾಗಿದ್ರು ಅದನ್ನ ತಡೆಯುವಂತ ಕೆಲಸವನ್ನ ಪೊಲೀಸರು ಮುಂದಾಗ್ತಿದ್ದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ಏನು ಗಡಿ ನಿರ್ಬಂಧವನ್ನ ಹೇರಿದಂತಹ ಬೆಳಗಾವಿಯ ಜಿಲ್ಲಾಧಿಕಾರಿ ವಿರುದ್ಧ ಸಂಸತ್ನಲ್ಲಿ ಹಕ್ಕುಚ್ಯುತಿ ಆಗಿದೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಗಡಿ ತಜ್ಞರ ಸಮಿತಿ ಅಧ್ಯಕ್ಷರೂ ಆಗಿರುವಂತಹ ಸಂಸದ ಧೈರ್ಯಶೀಲ್ ಮಾನೆ ಅವರ ವಿರುದ್ಧ ಇಲ್ಲಿ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯವನ್ನ ಮಾಡಲಾಗ್ತಿರುವಂತದ್ದು. ಬೇಕೇ ಬೇಕು ನ್ಯಾಯ ಆಗಬೇಕು ಮತ್ತು ಯಾವುದೇ ಕಾರಣಕ್ಕೂ ಬೆಳಗಾವಿಯ ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಒತ್ತಾಯಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ಕರವೇ ಏನು ಜಿಲ್ಲಾಧ್ಯಕ್ಷರಾಗಿರುವಂತಹ ದೀಪಕ್ ಗುಡ್ಗಾಡ್ನಡ್ಡಿ ಅವರಿದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, ಏನು ಹೋರಾಟ ಮಾಡ್ತಾರೆ? ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ಮಹಾರಾಷ್ಟ್ರದ ಒಬ್ಬ ಸಂಸದ ಅವ್ರ ಮೇಲೆ ಹಕ್ಕುಚ್ಯುತಿ ಮಂಡನೆ ಮಾಡ್ಲಿಕ್ಕೋಸ್ಕರ ಅಲ್ಲಿಯ ಸ್ಪೀಕರ್ ಅವ್ರಿಗೆ ದೂರನ್ನ ದಾಖಲೆ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಆ ದೂರನ್ನ ದಾಖಲೆ ಮಾಡಿದ್ರು ಏನು ಅನ್ನೋಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಹಾರಾಷ್ಟ್ರದ ಸಂಸದರುಗಳಿಗೆ, ಮಹಾರಾಷ್ಟ್ರದ ಜನಪ್ರತಿನಿಧಿಗಳಿಗೆ, ಮಹಾರಾಷ್ಟ್ರದ ಸಚಿವರಿಗೆ ಏನೋ ಕೆಲಸ ಇಲ್ಲ ಏನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅವ್ರ ಕ್ಷೇತ್ರದ ಅಭಿವೃದ್ಧಿಯನ್ನ ಬಿಟ್ಟು, ಅವರ ಕ್ಷೇತ್ರಗಳ ಸಮಸ್ಯೆಯನ್ನ ಬಿಟ್ಟು ನಮ್ಮಲ್ಲಿ ಒಂದು ಕಡ್ಡಿ ಅಡಗಾಡ್ಸಕ್ ಬರ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲಿಯ ಭಾಷಾ ಸಾಮರಸ್ಯಕ್ಕೆ, ಇಲ್ಲಿಯ ಕಾನೂನು ಸುವ್ಯವಸ್ಥೆಗೆ ಹದಗೆಡಿಸುವಂತ ಕೆಲಸ ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಹಾರಾಷ್ಟ್ರದ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ರಾಜ್ಯದೊಳಗಡೆ ನೀವು ಈ ರೀತಿ ಏನಾದ್ರೂ ನಮ್ಮ ಅಧಿಕಾರಿಗಳ, ಒಬ್ಬ ಸಾಮಾನ್ಯ ಅಧಿಕಾರಿಗೂ ಏನಾದ್ರೂ ತೊಂದರೆ ಕೊಟ್ರಿ ಅಂದ್ರೆ ನಾವು ಸುಮ್ಮನೆ ಕೊಡಂಗಿಲ್ಲ. ನಮ್ಮ ಜನಪ್ರತಿನಿಧಿಗಳು, ನಮ್ಮ ಸಂಸದರು ಕೂಡ ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ ನೀವು ಕೂಡ ಒಂದು ನಿಯೋಗವನ್ನ ತಗೊಂಡು ಸ್ಪೀಕರ್ ಅವರನ್ನ ಭೇಟಿಯಾಗಿ ಈ ಏನು ಮಹಾರಾಷ್ಟ್ರದ ಸಂಸದರು,
ಮಹಾರಾಷ್ಟ್ರದ ಸಂಸದನಿಂದ ಎಷ್ಟು ಬೆಳಗಾವಿಗೆ ತೊಂದರೆ ಆಗ್ತಾ ಇದೆ ಅನ್ನೋಂಥದ್ದನ್ನ ನೀವು ಅವ್ರಿಗೆ ನೀವು ತಿಳಿಸಬೇಕು. ಅದರ ಜೊತೆ ಅವರ ಸದಸ್ಯತ್ವವನ್ನ ಅನರ್ಹಗೊಳಿಸಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬೆಳಗಾವಿ ಅಲ್ಲ ಕರ್ನಾಟಕ ರಾಜ್ಯದಿಂದ ನಿರ್ಬಂಧ ಹೇರಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀನಿ. ಇದಿಷ್ಟು ದೀಪಕ್ ಗಡುನಟ್ಟಿ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಇವತ್ತು ಕರವೇ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ತಾರಕಕ್ಕೇರಿತ್ತು. ಅದೊಂದು ಕಾರಣಕ್ಕೋಸ್ಕರ ಕರವೇ ಕಾರ್ಯಕರ್ತರು ಅಣುಕು ಶವಯಾತ್ರೆಯನ್ನ ಮಾಡೋದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡಿದ್ರು ಗೊತ್ತಾ? ಈ ರಿಪೋರ್ಟ್ ನೋಡಿ. ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ದೂರನ್ನ ಕೊಟ್ಟಿರುವಂತಹ ಧೈರ್ಯಶೀಲ್ ಮಾನೆ ವಿರುದ್ಧ ಇಲ್ಲಿ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಗಮನಿಸುವ ಅಣುಕು ಶವಯಾತ್ರೆ ಮಾಡೋದಕ್ಕೆ ಇಲ್ಲಿ ಪೊಲೀಸರು ಏನು ಕರವೇ ಕಾರ್ಯಕರ್ತರು ಮುಂದಾಗಿದ್ರು, ಅದನ್ನ ತಡೆಯುವಂತ ಕೆಲಸವನ್ನ ಪೊಲೀಸರು ಮುಂದಾಗ್ತಿದ್ದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ಏನು ಗಡಿ ನಿರ್ಬಂಧವನ್ನ ಹೇರಿದಂತ ಬೆಳಗಾವಿಯ ಜಿಲ್ಲಾಧಿಕಾರಿ ವಿರುದ್ಧ ಸಂಸತ್ನಲ್ಲಿ ಹಕ್ಕುಚ್ಯುತಿ ಆಗಿದೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಗಡಿ ತಜ್ಞರ ಸಮಿತಿ ಅಧ್ಯಕ್ಷರೂ ಆಗಿರುವಂತಹ ಸಂಸದ ಧೈರ್ಯಶೀಲ್ ಮಾನೆ ಅವರ ವಿರುದ್ಧ ಇಲ್ಲಿ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯವನ್ನ ಮಾಡಲಾಗ್ತಿರುವಂತದ್ದು. ಬೇಕೇ ಬೇಕು, ನ್ಯಾಯ ಆಗಬೇಕು ಮತ್ತು ಯಾವುದೇ ಕಾರಣಕ್ಕೂ ಬೆಳಗಾವಿಯ ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಒತ್ತಾಯಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ಕರವೇ ಏನು ಜಿಲ್ಲಾಧ್ಯಕ್ಷರಾಗಿರುವಂತಹ ದೀಪಕ್ ಗಡುನಟ್ಟಿ ಅವರಿದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, ಏನು ಹೋರಾಟ ಮಾಡ್ತಾರೆ ಇವತ್ತು? ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ಮಹಾರಾಷ್ಟ್ರದ ಒಬ್ಬ ಸಂಸದ ಅವ್ರ ಮೇಲೆ ಹಕ್ಕುಚ್ಯುತಿ ಮಂಡನೆ ಮಾಡ್ಲಿಕ್ಕೋಸ್ಕರ ಅಲ್ಲಿಯ ಸ್ಪೀಕರ್ ಅವ್ರಿಗೆ ದೂರನ್ನ ದಾಖಲೆ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಆ ದೂರನ್ನ ದಾಖಲೆ ಮಾಡಿದ್ರು ಏನು ಅನ್ನೋಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಹಾರಾಷ್ಟ್ರದ ಸಂಸದರುಗಳಿಗೆ, ಮಹಾರಾಷ್ಟ್ರದ ಜನಪ್ರತಿನಿಧಿಗಳಿಗೆ, ಮಹಾರಾಷ್ಟ್ರದ ಸಚಿವರಿಗೆ ಏನೋ ಕೆಲಸ ಇಲ್ಲ ಏನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅವ್ರ ಕ್ಷೇತ್ರದ ಅಭಿವೃದ್ಧಿಯನ್ನ ಬಿಟ್ಟು, ಅವರ ಕ್ಷೇತ್ರಗಳ ಸಮಸ್ಯೆಯನ್ನ ಬಿಟ್ಟು ನಮ್ಮಲ್ಲಿ ಒಂದು ಕಡ್ಡಿ ಅಡಗಾಡ್ಸಕ್ ಬರ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲಿಯ ಭಾಷಾ ಸಾಮರಸ್ಯಕ್ಕೆ, ಇಲ್ಲಿಯ ಕಾನೂನು ಸುವ್ಯವಸ್ಥೆಗೆ ಹದಗೆಡಿಸುವಂತ ಕೆಲಸ ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಹಾರಾಷ್ಟ್ರದ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ರಾಜ್ಯದೊಳಗಡೆ ನೀವು ಈ ರೀತಿ ಏನಾದ್ರೂ ನಮ್ಮ ಅಧಿಕಾರಿಗಳ, ಒಬ್ಬ ಸಾಮಾನ್ಯ ಅಧಿಕಾರಿಗೂ ಏನಾದ್ರೂ ತೊಂದರೆ ಕೊಟ್ರಿ ಅಂದ್ರೆ ನಾವು ಸುಮ್ಮನೆ ಕೊಡಂಗಿಲ್ಲ. ನಮ್ಮ ಜನಪ್ರತಿನಿಧಿಗಳು, ನಮ್ಮ ಸಂಸದರು ಕೂಡ ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ ನೀವು ಕೂಡ ಒಂದು ನಿಯೋಗವನ್ನ ತಗೊಂಡು ಸ್ಪೀಕರ್ ಅವರನ್ನ ಭೇಟಿಯಾಗಿ ಈ ಏನು ಮಹಾರಾಷ್ಟ್ರದ ಸಂಸದನಿಂದ ಎಷ್ಟು ಬೆಳಗಾವಿಗೆ ತೊಂದರೆ ಆಗ್ತಾ ಇದೆ ಅನ್ನೋಂಥದ್ದನ್ನ ನೀವು ಅವ್ರಿಗೆ ನೀವು ತಿಳಿಸಬೇಕು. ಅದರ ಜೊತೆ ಅವರ ಸದಸ್ಯತ್ವವನ್ನ ಅನರ್ಹಗೊಳಿಸಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬೆಳಗಾವಿ ಅಲ್ಲ ಕರ್ನಾಟಕ ರಾಜ್ಯದಿಂದ ನಿರ್ಬಂಧ ಹೇರಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀನಿ. ಇದಿಷ್ಟು ದೀಪಕ್ ಗಡುನಟ್ಟಿ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಇವತ್ತು ಕರವೇ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ತಾರಕಕ್ಕೇರಿತ್ತು. ಅದೊಂದು ಕಾರಣಕ್ಕೋಸ್ಕರ ಕರವೇ ಕಾರ್ಯಕರ್ತರು ಅಣುಕು ಶವಯಾತ್ರೆಯನ್ನ ಮಾಡೋದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡಿದ್ರು ಗೊತ್ತಾ? ಈ ರಿಪೋರ್ಟ್ ನೋಡಿ. ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ದೂರನ್ನ ಕೊಟ್ಟಿರುವಂತಹ ಧೈರ್ಯಶೀಲ್ ಮಾನೆ ವಿರುದ್ಧ ಇಲ್ಲಿ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಗಮನಿಸುವ ಅಣುಕು ಶವಯಾತ್ರೆ ಮಾಡೋದಕ್ಕೆ ಇಲ್ಲಿ ಪೊಲೀಸರು ಏನು ಕರವೇ ಕಾರ್ಯಕರ್ತರು ಮುಂದಾಗಿದ್ರು, ಅದನ್ನ ತಡೆಯುವಂತ ಕೆಲಸವನ್ನ ಪೊಲೀಸರು ಮುಂದಾಗ್ತಿದ್ದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ಏನು ಗಡಿ ನಿರ್ಬಂಧವನ್ನ ಹೇರಿದಂತ ಬೆಳಗಾವಿಯ ಜಿಲ್ಲಾಧಿಕಾರಿ ವಿರುದ್ಧ ಸಂಸತ್ನಲ್ಲಿ ಹಕ್ಕುಚ್ಯುತಿ ಆಗಿದೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಗಡಿ ತಜ್ಞರ ಸಮಿತಿ ಅಧ್ಯಕ್ಷರೂ ಆಗಿರುವಂತಹ ಸಂಸದ ಧೈರ್ಯಶೀಲ್ ಮಾನೆ ಅವರ ವಿರುದ್ಧ ಇಲ್ಲಿ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯವನ್ನ ಮಾಡಲಾಗ್ತಿರುವಂತದ್ದು. ಬೇಕೇ ಬೇಕು, ನ್ಯಾಯ ಆಗಬೇಕು ಮತ್ತು ಯಾವುದೇ ಕಾರಣಕ್ಕೂ ಬೆಳಗಾವಿಯ ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಒತ್ತಾಯಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ಕರವೇ ಏನು ಜಿಲ್ಲಾಧ್ಯಕ್ಷರಾಗಿರುವಂತಹ ದೀಪಕ್ ಗಡುನಟ್ಟಿ ಅವರಿದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, ಏನು ಹೋರಾಟ ಮಾಡ್ತಾರೆ ಇವತ್ತು? ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ಮಹಾರಾಷ್ಟ್ರದ ಒಬ್ಬ ಸಂಸದ ಅವ್ರ ಮೇಲೆ ಹಕ್ಕುಚ್ಯುತಿ ಮಂಡನೆ ಮಾಡ್ಲಿಕ್ಕೋಸ್ಕರ ಅಲ್ಲಿಯ ಸ್ಪೀಕರ್ ಅವ್ರಿಗೆ ದೂರನ್ನ ದಾಖಲೆ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಆ ದೂರನ್ನ ದಾಖಲೆ ಮಾಡಿದ್ರು ಏನು ಅನ್ನೋಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಹಾರಾಷ್ಟ್ರದ ಸಂಸದರುಗಳಿಗೆ, ಮಹಾರಾಷ್ಟ್ರದ ಜನಪ್ರತಿನಿಧಿಗಳಿಗೆ, ಮಹಾರಾಷ್ಟ್ರದ ಸಚಿವರಿಗೆ ಏನೋ ಕೆಲಸ ಇಲ್ಲ ಏನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅವ್ರ ಕ್ಷೇತ್ರದ ಅಭಿವೃದ್ಧಿಯನ್ನ ಬಿಟ್ಟು, ಅವರ ಕ್ಷೇತ್ರಗಳ ಸಮಸ್ಯೆಯನ್ನ ಬಿಟ್ಟು ನಮ್ಮಲ್ಲಿ ಒಂದು ಕಡ್ಡಿ ಅಡಗಾಡ್ಸಕ್ ಬರ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲಿಯ ಭಾಷಾ ಸಾಮರಸ್ಯಕ್ಕೆ, ಇಲ್ಲಿಯ ಕಾನೂನು ಸುವ್ಯವಸ್ಥೆಗೆ ಹದಗೆಡಿಸುವಂತ ಕೆಲಸ
ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಹಾರಾಷ್ಟ್ರದ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ನಮ್ಮ ರಾಜ್ಯದೊಳಗಡೆ ನೀವು ಈ ರೀತಿ ಏನಾದ್ರೂ ನಮ್ಮ ಅಧಿಕಾರಿಗಳ ಒಬ್ಬ ಸಾಮಾನ್ಯ ಅಧಿಕಾರಿಗೂ ಏನಾದ್ರೂ ತೊಂದರೆ ಕೊಟ್ರಿ ಅಂದ್ರೆ ನಾವು ಸುಮ್ಮನೆ ಕೊಡಂಗಿಲ್ಲ. ನಮ್ಮ ಜನಪ್ರತಿನಿಧಿಗಳು ನಮ್ಮ ಸಂಸದರು ಕೂಡ ಇವತ್ತು ಒತ್ತಾಯನ ಮಾಡ್ತಾ ಇದೀವಿ. ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ ನೀವು ಕೂಡ ಒಂದು ನಿಯೋಗವನ್ನ ತಗೊಂಡು ಸ್ಪೀಕರ್ ಅವರನ್ನ ಭೇಟಿಯಾಗಿ ಈ ಏನು ಮಹಾರಾಷ್ಟ್ರದ ಸಂಸದನಿಂದ ಎಷ್ಟು ಬೆಳಗಾವಿಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀವು ಅವ್ರಿಗೆ ನೀವು ತಿಳಿಸಬೇಕು. ಅದರ ಜೊತೆ ಅವರ ಸದಸ್ಯತ್ವವನ್ನ ಅನರ್ಹಗೊಳಿಸಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬೆಳಗಾವಿ ಎಲ್ಲ ಕರ್ನಾಟಕ ರಾಜ್ಯದಿಂದ ನಿರ್ಬಂಧ ಹೇರಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀನಿ. ಇದಿಷ್ಟು ದೀಪಕ್ ಗಡುನಟ್ಟಿ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.